ನಾನು ಅವತ್ತಿನ ದಿನಕ್ಕೆ ಏನೋ ಒಂದು ಅಂದ್ಕೊಂಡಿದ್ದೆ, ಅದನ್ನು ಬರದೆ, ಅದಕ್ಕೆ ಸೂಕ್ತವಾದ ಕಲಾವಿದರನ್ನು ಹುಡುಕಿದೆ, ಅದನ್ನು ಮಾಡಿಸ್ದೆ, ಮುಗೀತು. ಈಗ ಜೋಗು ಇಡೋ ಫೋನು ಹಂಗೆ ಮುಚ್ಕೊಂಡು ಅಂತೆಲ್ಲ ಹೇಳಿದ್ದೀನಿ. ಏನಕ್ಕೆ? ಅದು ಪಾತ್ರ, ಅದೇನು ಜೋಗ ಹೇಳಿರೋದ? ಅಲ್ಲೂ ಬೈದಿದ್ದೀನಿ. ಸೊ ಆ ಪಾತ್ರಕ್ಕೆ ಅದು ಹಂಗನ್ಬಿಟ್ಟು ಈಗ ಅಮೃತ ಬೇಜಾರು ಮಾಡ್ಕೊಂಡು ಹಿಂಗೆ ಅಂದ್ಬಿಟ್ರು ನಾನು ಅವತ್ತು ಮಾಡಬಾರ್ದಿತ್ತು, ಕೆಲ ಬೈಸ್ಕೊಂಡಿದ್ದೀನಿ ಅಂತ ಇವತ್ತು ಅನ್ನೋದ್ರೆ ನಾನೇನು ಮಾಡಲಿ? ಸಿನಿಮಾ ಥರ ತಗೊಳ್ಳಿ, ಪಾತ್ರವಾಗಿ ತಗೊಳ್ಳಿ. ಅದು ಆಗಿ 6 ವರ್ಷ ಆಗಿದೆ, ಇವಾಗ ಡಿಸ್ಕಷನ್ ಅವಶ್ಯಕತೆ ಇಲ್ಲ. ಒಂದು ನಿಮ್ಗೆ ಅದಕ್ಕೆಲ್ಲ ನೀವು ಹರ್ಟ್ ಮಾಡ್ಕೋತಿದ್ದೀರ ಅಂದರೆ ನಿಮ್ಮ ಕಲಾವಿದರೆ ಅಲ್ಲ ನೀವು. ಸೊ ಕಲಾವಿದನಾಗಿ ನಾನು ಒಂದೊಂದು ಪಾತ್ರಗಳಂತ ಮಾಡ್ಕೊಂಬಂದಿರ್ತೀವಿ. ನಾನು ಈ ಬ್ರ್ಯಾಡ್ ಫಿಲಮಲ್ಲಿ ಹೋಗ್ಬಿಟ್ಟು ನಾನು ಏನೋ ಮಾಡಿರ್ತೀನಿ, ಆಯಿತಾ, ಹುಚ್ಚ ಫಿಲಮಲ್ಲಿ ಇನ್ನೊಂದೇನೋ ಆಗಿರ್ತೀನಿ. ಸೊ ಪ್ರತಿಯೊಂದು ಸಿನಿಮಾದಲ್ಲೂ ಬೇರೆ ಬೇರೆ ಥರ ಪಾತ್ರಗಳು ಮಾಡ್ತಾ ಇರ್ತೀವಿ. ನಾನು ಬಂದ್ಬಿಟ್ಟು ಅಯ್ಯೋ ನನಗೆ ಇದು ಮಾಡಿಬಿಟ್ರು ಅದು ಮಾಡಿಬಿಟ್ರು ಅಂತ ಹಿಂಗೆ ಹೇಳ್ತೀರಾ? ಸೊ ನಾವು ಕಲಾವಿದರು ಏನಂದರೆ ಆ ಸೀನ್ನ ಮಾಡಿರ್ತೀವಿ, ಹೋಗಿರ್ತೀವಿ ಅಷ್ಟೇ, ಗೊತ್ತಿಲ್ಲದೆ ಮಾಡಿರ್ತೀವ. ಈಗ ಯಾವುದೋ ಫಿಲಮಲ್ಲಿ ಯಾರಿಗೋ ಚುಚ್ಬಿಟ್ಟಿರ್ತೀನಿ ನಾನು, ಅದರಲ್ಲಿ ನನಗೆ ಚುಚ್ಚಿಸ್ಬಿಟ್ರು, ನನ್ನ ಮಡ್ರು ಥರ ತೋರಿಸ್ಬಿಟ್ರು ನಮ್ಮನ್ನ ಹಂಗೆ ಹಿಂಗೆ. ಆ್ಯಕ್ಚುಲಿ ಈ ವಿಚಾರವಾಗಿ ನಾನು ಎಲ್ಲೋ ಜನರಲಿ ಮನೆಯಲ್ಲೇ ಅಥವಾ ಎಲ್ಲೋ ಮಾತಾಡಿದ್ದನ್ನು ಯಾರೋ ಒಬ್ಬರು ಅದೇ ಅಂದರೆ ನಾನು ಏನು ಅಂದ್ಕೊಂಡಿದ್ದೆ ಅದನ್ನೇ ಕಮೆಂಟಲ್ಲಿ ಕೂಡ ಹಾಕಿದ್ರು ಯಾರೋ ಒಬ್ಬರು. ಅಂದರೆ ಆ ರೀತಿ ನಾವು ಅಷ್ಟು ಇದಾಗಿ ಯೋಚನೆ ಮಾಡೋದಾದರೆ ಪಾಪ ನಮ್ಮ ಅಂದರೆ ಈಗ ಪ್ರೀವಿಯಸ್ ಸಿನಿಮಾಗಳಲ್ಲಿ ಮಾಡಿದಂಥ ಕಾಮಿಡಿಯನ್ಸ್ಗಳು ಅಥವಾ ಏನೇನೆಲ್ಲ ಅಂದಿದ್ದಾರೆ ಅಂದರೆ ನೀವು ಸ್ವಲ್ಪ ಹಿಂದೆ ನೋಡಿದ್ರೆ ಫಿಲಮ್ಗಳು, ಅಂದರೆ ಎಲ್ಲ ಗೆದ್ದರೆ ಸಿನಿಮಾಗಳ ಬಗ್ಗೆನೇ ಹೇಳ್ತಿರೋದು ನಾನು. ಆ ಪಾತ್ರ ಆಗಿ ಮಾಡಿದಾಗ, ಕಾಮಿಡಿಯನ್ ಆಗಿ ನೀವು ವರ್ಕ್ ಮಾಡಿದಾಗ ಅಥವಾ ಇನ್ನೊಂದು ಮಾಡಿದಾಗ ಆ ಸ್ಪೋರ್ಟಿವ್ನೆಸ್ ಅನ್ನೋದಿರಬೇಕು. ಆಮೇಲೆ ಪಟ್ಟದಲ್ಲಿ ದಯಾಳು ಡ್ರಾಕುಲಾ ಕ್ಯಾರೆಕ್ಟರ್ ಮಾಡೋದು ನಾವು ಇನ್ನೂ ನೋಡಿ, ಡ್ರಾಕುಲಾ ಇವತ್ತು ಬರುತ್ತೆ ಬಾಯಿಗೆ. ಸಾಧು ಸರ್ಗೆ ಎಷ್ಟೆಷ್ಟು ಟು ಬಿ ಸ್ಪೆಸಿಫಿಕ್ ಅಲ್ಲಿ ಸಾಧು ಸರ್ಗೆ ಏನೇನು ವರ್ಡ್ಸ್ ಯೂಸ್ ಮಾಡಿದ್ದಾರೆ ಪಾಪ ಅವ್ರಿಗೆಲ್ಲ. ಅಂದರೆ ದೊಡ್ಡಣ್ಣವ್ರು ಎಷ್ಟು ಮಾಡಿಲ್ಲ ಅಂದರೆ ಇಟ್ಸ್ ವೆರಿ ಈಸಿ ಅಲ್ವಾ ಒಂದು ತಂಡನ ಬಂದು ಸುಮ್ಮನೆ ಅನ್ನೆಸೆಸರಿ ಬ್ಲೇಮ್ ಮಾಡೋದು. ಎಷ್ಟು ವರ್ಷ ಆಯ್ತು? 6 ವರ್ಷ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಇಂಥ ಒಂದು ಪಾತ್ರ ನಾನು ಬರ್ಕೊಂಡಿದ್ದೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಮಾಡಿ, ಇಲ್ಲ ಮಾಡಬೇಡಿ. ನಾವು ನಿಮ್ಗೆ ಹೇಳಿದ್ವಿ ಹಿಂಗೆ ಇರುತ್ತೆ ಇಂತಿದ್ದು ಅಂತ. ಅದು ನೋಡಿಕೊಂಡು ಮಾಡಿ ಎಂಜಾಯ್ ಮಾಡಿಕೊಂಡು ಶೂಟಿಂಗ್ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಹೋದ್ಮೇಲೆ ಎಷ್ಟೋ ವರ್ಷ ಆದ್ಮೇಲೆ ಇಲ್ಲ ಹಂಗೆ ಮಾಡ್ಬಿಟ್ಟಿದ್ರಿ. ಆ್ಯಕ್ಚುಲಿ ಸಿನಿಮಾ ಎಲ್ಲ ಮಾಡಿ ಮುಗಿಸಿದ್ಮೇಲೆ ನಮ್ಮ ರಿಲೇಷನ್ಶಿಪ್ ತುಂಬ ಚೆನ್ನಾಗಿತ್ತು. ಇದು ಆ್ಯಕ್ಚುಲಿ ಆ ವಿಡಿಯೋ ಬಂದಾಗಲೇ ನಮಗೆ ಶಾಕು. ಅಂದರೆ ನಾವಿನ್ನೂ ಎಷ್ಟು ಒಳ್ಳೆ ಇಂಟೆನ್ಷನ್ಸ್, ಒಳ್ಳೆ ಮೈಂಡ್ಸೆಟ್ ನಿಮ್ಮ ಮೇಲೆ ಇಟ್ಕೊಂಡಿದ್ದೀವಿ, ನೀವು ಈ ಥರ ಎಲ್ಲ ಆಚೆ ಮಾತಾಡ್ತಿದ್ದೀರಾ ಅಂದಾಗ ನ್ಯಾಚುರಲಿ ಏನಾಗುತ್ತೆ, ಈಗ ಮೀಡಿಯಾದವರಾಗಲಿ ನೀವಾಗಲಿ ಮತ್ತೆ ಬಂದು ನಮ್ಮನ್ನ ಕೇಳ್ತೀರಾ. ಈಗ ಅವರೊಂದು ಹೇಳೋದು ನಾವೊಂದು ಹೇಳೋದು ಆ ಲೆವೆಲ್ಗೆ ಅದು ಹೋಗಲೇಬಾರ್ದು. ಆ್ಯಕ್ಚುಲಿ ರೀಸೆಂಟಾಗೂ ನಮ್ಗೆ ಇಂಟರ್ವ್ಯೂಸಲ್ಲಿ ಎಲ್ಲ ಕೇಳ್ತಾರೆ, ಹೇಳೋಕ್ಕೆ ಬೇಜಾರಾಗುತ್ತೆ. ಆಮೇಲೆ ಹೇಳಿದ್ರೆ ಇನ್ನೊಂದು ರೂಪ ಪಡೆಯುತ್ತೆ, ಮತ್ತು ಅವ್ರೇನೋ ಹೇಳೋದು ಅಲ್ಲ, ಅದು ಕೌಂಟ್ರ್ ಕೊಡೋದಲ್ಲ, ಅವಶ್ಯಕತೆನೇ ಇಲ್ಲ. ನಾನು ಅವತ್ತು ಮಾಡಿದ್ದೀನಿ ಆ ಕತೆ ನಿಮ್ಗೆ ಹೇಳಿದ್ದೀನಿ, ನಾನು ಮಾಡಿದ್ದೀನಿ, ಶೂಟ್ ಮಾಡಿದ್ದೀನಿ, ಫಿಲಮ್ ಮಾಡಿದ್ದೀನಿ, ಮುಗಿದೋಯ್ತು. ನೀವು ಅದನ್ನು ಬಿಟ್ಟು ಮುಗಿಸ್ಕೊಂಡು 5 ವರ್ಷ 6 ವರ್ಷ ಅದು ಹಂಗಾಗಿತ್ತು ಹಿಂಗಾಗಿತ್ತು ಅಂದರೆ ಯಾರೇನು ಮಾಡೋಕ್ಕಾಗುತ್ತೆ? ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ FM ಕನ್ನಡ.